ಧರ್ಮಸ್ಥಳದ ವಿರುದ್ಧ ಆರೋಪ ವೈಚಾರಿಕ ಆಕ್ರಮಣ. ಧರ್ಮಸ್ಥಳ ಪ್ರಕರಣದಿಂದ ಹುಲಿಗೆ ರಕ್ತದ ರುಚಿ ಸಿಕ್ಕಂತಾಗಿದೆ. ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರ ಷಡ್ಯಂತ್ರ. ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಆರೋಪ. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿರೋದು ಅದೊಂದು ವೈಚಾರಿಕವಾದಂತಹ ಆಕ್ರಮಣ. ಧರ್ಮಸ್ಥಳ ಪ್ರಕರಣದಿಂದ ಈ ಹುಲಿಗೆ ರಕ್ತದ ರುಚಿ ಸಿಕ್ಕಂತಾಗಿದೆ. ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರವಾದಂತಹ ಷಡ್ಯಂತ್ರ. ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಆರೋಪವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಮಾತ್ರವಲ್ಲ, ಉಡುಪಿ ಮಠದ ಮೇಲೂ ಕೂಡ ದಾಳಿಯಾಗಿತ್ತು. ಮುಂದೆ ಇತರೆ ದೇವಸ್ಥಾನಗಳ ಮೇಲೂ ಇದೇ ರೀತಿಯ ದಾಳಿ ಸಾಧ್ಯತೆ ಇದೆ. ಇಂತಹ ಕೃತ್ಯಗಳನ್ನು ಮಾಡುವವರಿಗೆ ಶಿಕ್ಷೆಯಾಗಬೇಕು. ಈಗ ನಡೆಯುತ್ತಿರುವ ಅಪಪ್ರಚಾರಕ್ಕೂ ಕೂಡ ಸೂಕ್ತವಾದಂತಹ ಶಿಕ್ಷೆಗಳಾಗಬೇಕು. ಬಿಜೆಪಿಯ ರಾಷ್ಟ್ರೀಯ ನಾಯಕ ಬಿಎಲ್ ಸಂತೋಷ್ ಆಗ್ರಹಿಸಿದ್ದಾರೆ. ಯಾವ ಬಿಎಲ್ ಸಂತೋಷ್ ವಿರುದ್ಧ ನಿಂದನೆಯನ್ನ ಮಾಡಿದ್ರು ಎಂದು ಕೇಸು ದಾಖಲಾಗಿ 4 ದಿವಸದ ಜೈಲು ಶಿಕ್ಷೆಯಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೆ, ಅದೇ ಬಿಎಲ್ ಸಂತೋಷ್ ಈಗ ಮತ್ತೊಂದು ಆರೋಪವನ್ನು ಮಾಡ್ತಿದ್ದಾರೆ. ಆರಂಭದಲ್ಲಿ ಬ್ರಾಹ್ಮಣ ಅಧೀನದಲ್ಲಿದ್ದಂತಹ ಉಡುಪಿ ಮಠದ ಮೇಲೂ ಕೂಡ ಇದೇ ತರಹದ ಆರೋಪಗಳಾಗ್ತಾ ಇತ್ತು. ಅಲ್ಲೇನು ಬೇಯದೇ ಇದ್ದ ಕಾರಣ ಧರ್ಮಸ್ಥಳದ ಮೇಲೆ ಕಣ್ಣು ಹಾಕಿದ್ರು. ಅವರ ಷಡ್ಯಂತ್ರದ ಭಾಗವೇ ಆಗಿತ್ತು ಈ ಅಪಪ್ರಚಾರ. ಇಲ್ಲಿ ಆರೋಪ ಏನು ಮಾಡ್ತಿದ್ದಾರೋ ಅದನ್ನು ಹೇಳ್ತಿದ್ದೀನಿ. ಧರ್ಮ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಮಾಡೋರಿಗೆ ಕಾನೂನು ಸರಿಯಾದಂತಹ ಶಿಕ್ಷೆಗಳನ್ನು ಕೊಡಬೇಕು. ಹಂಗೆ ಕೊಟ್ರೆ ಮುಂದ್ಯಾರೂ ಕೂಡ ಈ ತರಹದ ಷಡ್ಯಂತ್ರ ಮಾಡಲಾರರು. ಧರ್ಮಸ್ಥಳ ಮಾತ್ರ ಅಲ್ಲ, ಉಡುಪಿ ಮಠದ ಮೇಲೂ ಕೂಡ ಇವರ ದಾಳಿ ಆಗಿತ್ತು. ಮುಂದೆ ಇತರೆ ದೇವಸ್ಥಾನಗಳ ಮೇಲೂ ಕೂಡ ಆಗಲಿದೆ. ಹಾಗಾಗಿ ಇಂತಹ ಕೃತ್ಯಗಳನ್ನು ಮಾಡುವವರಿಗೆ ಸರಿಯಾದಂತಹ ಶಿಕ್ಷೆಯಾಗಬೇಕು. ಈಗ ನಡೀತಿರುವಂತಹ ಅಪಪ್ರಚಾರಕ್ಕೂ ಕೂಡ ಸೂಕ್ತ ಶಿಕ್ಷೆಯಾಗಬೇಕು. ಬಿಜೆಪಿಯ ರಾಷ್ಟ್ರೀಯ ನಾಯಕ ಬಿಎಲ್ ಸಂತೋಷ್ ಆಗ್ರಹಿಸಿದ್ದಾರೆ. ಬಿಎಲ್ ಸಂತೋಷ್ ಬಿಜೆಪಿಯ ಕಟ್ಟರ್ ಹಿಂದುತ್ವವಾದಿ ಅಂತಾನೂ ಕೂಡ ಕರೆಸಿಕೊಳ್ಳುವ ನಾಯಕ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಸಾಕಷ್ಟು ಬಾರಿ ಮಾತನಾಡಿದರು. ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಇದು ಬಹುಶಃ 3ನೇ ಬಾರಿ ರಿಯಾಕ್ಟ್ ಮಾಡ್ತಾ ಇರೋದು ಬಿಎಲ್ ಸಂತೋಷ್. ಇಂತಹ ಕೃತ್ಯಗಳನ್ನು ಮಾಡುವವರಿಗೆ ಸರಿಯಾದಂಥ ಪನಿಷ್ಮೆಂಟ್ ಆಗಬೇಕು. ಷಡ್ಯಂತ್ರ ಮಾಡಿ ಹಿಂದೂ ಕ್ಷೇತ್ರಗಳನ್ನು ಜನರ ಎಡೆಯಲ್ಲಿ ಕೆಟ್ಟ ರೀತಿಯಾಗಿ ಚಿತ್ರೀಕರಿಸಲಾಗ್ತಾ ಇದೆ. ಇದು ಒಂದು ತರಹದ ಷಡ್ಯಂತ್ರ ಅಂತೇಳಿ ಈಗ ಹೊಸ ಆರೋಪವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.